ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ನನ್ನೆಲ್ಲ ವೃತ್ತಿ ಬಾಂಧವರೇ, ನಾವೀಗಾಗಲೇ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯವರು ಈಗಾಗಲೇ ಬಿಡುಗಡೆ ಮಾಡುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರುವಂತಹ ಭಾಗ ಇದರಿನ ಅಂದ್ರೆ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಭಾಗ ಬಿ ದಲ್ಲಿ ಬರುವಂತಹ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದ್ರೆ ನಮ್ಮ ರಸಾಯನ ವಿಜ್ಞಾನ ಭಾಗ ಬಿ ಆಗಿದೆ. ಇದರಲ್ಲಿ ಬರುವಂತಹ ಪ್ರಶ್ನೆ ಸಂಖ್ಯೆ ಯಾವ ರೀತಿಯಾಗಿ ನೋಡೋಣ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಸಂಖ್ಯೆ 13 ಈ ರೀತಿಯಾಗಿದೆ. ಹಿತ್ತಾಳೆಯಲ್ಲಿರುವಂತಹ ಘಟಕ ಲೋಹಗಳು ಯಾವುವು ಅಂತ ಕೇಳಿದರೆ ಆಯ್ಕೆಗಳು ಈ ರೀತಿಯಾಗಿದ್ದಾವೆ. ಆಯ್ಕೆ ಎ ತಾಮ್ರ ಮತ್ತು ಸತು ಆಗಿದೆ. ಆಯ್ಕೆ ಬಿ ಅಲ್ಯೂಮಿನಿಯಂ ಮತ್ತು ತವರ ಆಗಿದೆ. ಆಯ್ಕೆ ಸಿ ತಾಮ್ರ ಮತ್ತು ತವರ ಆಗಿದೆ. ಆಯ್ಕೆ ಡಿ ಸತು ಮತ್ತು ಅಲ್ಯೂಮಿನಿಯಂ ಆಗಿದೆ. ಹಿತ್ತಾಳೆ ಒಂದು ತಾಮ್ರದ ಮಿಶ್ರಲೋಹವಾಗಿದೆ. ಮಿಶ್ರಲೋಹ ಅಂದ್ರೆ ಲೋಹ ಲೋಹ ಅಥವಾ ಲೋಹ ಅಲೋಹಗಳ ಸಮಾಂಗೀಯ ಮಿಶ್ರಣವನ್ನ ಮಿಶ್ರಲೋಹ ಎಂದು ಕರೆಯುತ್ತೇವೆ. ಹಾಗಾದ್ರೆ ಇಲ್ಲಿ ಹಿತ್ತಾಳೆಯಲ್ಲಿರುವಂತಹ ಆ ಹಿತ್ತಾಳೆಯನ್ನು ತಯಾರಿಸಲಿಕ್ಕೆ ಬಳಸುವಂತಹ ಲೋಹಗಳು ಯಾವುವು ಅಂತ ಕೇಳಿದರೆ ನಮ್ಗೆಲ್ಲ ಗೊತ್ತಿದೆ. ಸುಲಭವಾಗಿ ಹಿತ್ತಾಳೆಯಲ್ಲಿರುವಂತಹ ಒಂದು ಘಟಕ ಲೋಹಗಳು ಯಾವುವು ಅಂತ ನಾವು ನೆನಪಿಡಬೇಕಾದ್ರೆ ಹಿತಾಸಕ್ತಿ ಎನ್ನುವಂತಹ ಒಂದು ಶಾರ್ಟ್ ವರ್ಡ್ ಅನ್ನ, ಹಿತಾಸಕ್ತಿ ಅಂದ್ರೆ ಹಿತ್ತಾಳೆ, ಹಿತ್ತಾಳೆಯಲ್ಲಿರುವಂತಹ ಒಂದು ಘಟಕ ವಸ್ತುಗಳು ಯಾವುವು ಅಂತ ನೋಡ್ತಾ ಹೋದ್ರೆ ತಾಮ್ರ ಮತ್ತು ಸತು ಎನ್ನುವಂತಹ ಘಟಕ ವಸ್ತುಗಳು ಇರ್ತವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದ, ತಾಮ್ರ ಮತ್ತು ಸತು. ಹಾಗೆಯೇ ಅಲ್ಯೂಮಿನಿಯಂ ಮತ್ತು ತವರ ಆಗಿರಂಗಿಲ್ಲ. ಹಾಗೆ ತಾಮ್ರ ಮತ್ತು ತವರನು ಕೂಡ ಆಗೋದಿಲ್ಲ. ಸಾಮಾನ್ಯವಾಗಿ ತಾಮ್ರ ಮತ್ತು ತವರ ಅನ್ನುವುದು ಕಂಚು ಎನ್ನುವಂತಹ ಒಂದು ಮಿಶ್ರ ಲೋಹದ ಘಟಕ ಲೋಹಗಳಾಗವೆ. ಸಾಮಾನ್ಯವಾಗಿ ಇದನ್ನು ಕೂಡ ನಾವು ಸುಲಭವಾಗಿ ನೆನಪಿಡಬೇಕಾದ್ರೆ ಕರಿತಾತ, ಕರಿ ಕ ಅಂದ್ರೆ ಕಂಚು, ತಾಮ್ರ ಮತ್ತು ತವರ. ಹಾಗಾಗಿ ಕಂಚು ಕೂಡ ಕಂಚಿನ ಮಿಶ್ರಲವಾಗಿರ್ತವೆ. ಹಾಗಾಗಿ ಇದು ಕೂಡ ಆಯ್ಕೆ ಸಿ ತಪ್ಪಾಗ್ತದೆ. ಹಾಗೆ ಆಯ್ಕೆ ಡಿನೂ ಕೂಡ ಸತು ಮತ್ತು ಅಲ್ಯೂಮಿನಿಯಂ ಇದೆ, ಇದು ಕೂಡ ಉತ್ತರ ತಪ್ಪಾಗ್ತದೆ. ನಮ್ಗೆ ಕನ್ಫ್ಯೂಸ್ ಬರ ತಾಮ್ರನ ಸತು, ಯಾಕಂದ್ರೆ ಇಲ್ಲಿ ತಾಮ್ರ ಇದೆ, ಇಲ್ಲಿ ತಾಮ್ರ ಇದೆ, ಬಟ್ ಸತುನ ತವರನ, ತಾಮ್ರ ತವರ ಇದ್ರೆ ಕಂಚು, ತಾಮ್ರ ಸತು ಇದ್ರೆ ಹಿತ್ತಾಳೆ. ಹಾಗಾಗಿ ಆಯ್ಕೆ ಎ ಪ್ರಶ್ನೆ ಸಂಖ್ಯೆ 13ಕ್ಕೆ ಉತ್ತರವನ್ನ ಎ ಅಂತ ಬರೆದು ತಾಮ್ರ ಮತ್ತು ಸತು ಆಗಿದೆ. ಇಷ್ಟು ಬಂದ್ರೆ ಒಂದು ಅಂಕವನ್ನು ನಾವು ತುಂಬಾ ಸುಲಭವಾಗಿ ಪಡ್ಕೊಳ್ಬಹುದು. ಇದು ಪ್ರಶ್ನೆ ಸಂಖ್ಯೆ 13ಕ್ಕೆ ಸಂಬಂಧಪಟ್ಟಂತ ಉತ್ತರ. ಹಾಗಾದ್ರೆ ಉತ್ತರ ತಾಮ್ರ ಮತ್ತು ಸತು ಆಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 14 ನೋಡೋಣ. ಪ್ರಶ್ನೆ ಸಂಖ್ಯೆ 14, ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನ ವಿಶ್ಲೇಷಿಸಿ. ಎ ದ್ರಾವಣವು KI ನೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರ ಕೇಳಿದರೆ ಇಲ್ಲೊಂದು ಟೆಸ್ಟ್ ಟ್ಯೂಬ್ ಇದೆ. ಆ ಟೆಸ್ಟ್ ಟ್ಯೂಬ್ ಇದೆ. ಇದರ ಒಳಗಡೆ ಒಂದು ದ್ರಾವಣ ಐತಿ. ಈ ಒಳಗಡೆ ಇರುವಂತಹ ದ್ರಾವಣಕ್ಕೆ ಇನ್ನೊಂದು ಟೆಸ್ಟ್ ಟ್ಯೂಬ್ ನಿಂದ ಏನ್ ಮಾಡಲಾಗಿದೆಪ್ಪ ಅಂದ್ರೆ ಈ ಟೆಸ್ಟ್ ಟ್ಯೂಬ್ ನಲ್ಲಿರುವಂತಹ KI ಪೊಟ್ಯಾಸಿಯಂ ಅಯೋಡೈಡ್ ಎನ್ನುವಂತಹ ದ್ರಾವಣವನ್ನ ಇದಕ್ಕೆ ಹಾಕಲಾಗಿದೆ. ಹಾಕಿದಾಗ ಏನಾಗಿದೆ, ಹಳದಿ ಬಣ್ಣದ ಪ್ರಕ್ಷೇಪ ಬಂದಿದೆ. ಆ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳನ್ನ ಕ್ರಮವಾಗಿ ಕೇಳಿದ್ದಾರೆ. ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಈ ಹಳದಿ ಬಣ್ಣ ಪ್ರಕ್ಷೇಪ ಬರಬೇಕಾದ್ರೆ ಈ ದ್ರಾವಣದಲ್ಲಿ ಈ ಒಂದು ಟೆಸ್ಟ್ ದ್ರಾವಣ ಇದೆ. ಅದ ಹೆಸರು PbNO3, ಸೀಸದ ನೈಟ್ರೇಟ್. ಈ ಸೀಸದ ನೈಟ್ರೇಟ್ ದ್ರಾವಣವನ್ನ ಈ ಪೊಟ್ಯಾಸಿಯಂ ಅಯೋಡೈಡ್ ನೊಂದಿಗೆ ವರ್ತಿಸಿದಾಗ ಏನಾಗುತ್ತೆ, ಆವಾಗ PbI2 ಎನ್ನುವಂತಹ ಒಂದು ಹಳದಿ ಬಣ್ಣ ಪ್ರಕ್ಷೇಪ ಪ್ಲಸ್ ಪೊಟ್ಯಾಸಿಯಂ ನೈಟ್ರೇಟ್ ಎನ್ನುವಂತಹ ಮತ್ತೊಂದು ಉತ್ಪನ್ನ ಬರ್ತದ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಆಯ್ಕೆ ನೋಡಿದಾಗ ಆಯ್ಕೆ ಎ ನೋಡಿ, ಆಯ್ಕೆ ಏನಾಗಿದೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಯ್ಕೆ ಎ ಸೀಸ್ ನೈಟ್ರೇಟ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಇದೆ. ಆಯ್ಕೆ ಬಿ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಇದೆ. ಆಯ್ಕೆ ಸಿ
ಸೀಸದ ನೈಟ್ರೇಟು ಮತ್ತು ಪೊಟ್ಯಾಸಿಯಂ ಅಯೋಡೈಡ್ ಇದೆ. ಆಯ್ಕೆ ಡಿ ಸೀಸದ ನೈಟ್ರೇಟು ಮತ್ತು ಪೊಟ್ಯಾಸಿಯಂ ಸಲ್ಫೇಟ್ ಇದೆ. ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಏನಾಗಿದೆ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಅವರು. ಈ ರೀತಿ ಒಂದು ಪ್ರಮಾಣದಲ್ಲಿ ಎಕ್ಸ್ ಎನ್ನುವ ವಾಯ್ ಎನ್ನುವಂತಹ ದ್ರಾವಣ ಐತಿ, ಈ ದ್ರಾವಣಕ್ಕೆ ಏನ್ ಮಾಡಲಾಗಿದೆ, KI ನೊಂದಿಗೆ ಇಲ್ಲಿ ಪೊಟ್ಯಾಸಿಯಂ ಅಯೋಡೈಡ್ ಎನ್ನುವಂತಹ ಒಂದು KI ಇದೆ. ಈ ಪೊಟ್ಯಾಸಿಯಂ ಅಯೋಡೈಡ್ ಎನ್ನುವಂತಹ ದ್ರಾವಣವನ್ನ ಇಲ್ಲಿರುವಂತಹ ವಾಯುನಲ್ಲಿರುವಂತಹ ದ್ರಾವಣಕ್ಕೆ ಸೇರಿಸಲಾಗತ್ತ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗಿದೆ. ಹಾಗಾದರೆ ಈ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತೆ ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನ ಕೇಳಿದಾರ. ಆಗ ನಮ್ಗೆ ಗೊತ್ತಾಗಬೇಕು ಏನಾಗಬೇಕು, ಈ ಪೊಟ್ಯಾಸಿಯಂ ಅಯೋಡೈಡ್ ಸೀಸದ ನೈಟ್ರೇಟ್ ನೊಂದಿಗೆ ವರ್ತಿಸಿದಾಗ PbNO3 ಅಂದ್ರೆ ಬ್ರಾಕೆಟ್ ಟ್ವೈಸ್ ಈ ಪ್ರಮಾಣದಲ್ಲಿರುವಂತಹ ಒಂದು ದ್ರಾವಣ ಸೀಸದ ನೈಟ್ರೇಟ್ ದ್ರಾವಣ, ಆ ಸೀಸದ ನೈಟ್ರೇಟ್ ನೊಂದಿಗೆ ಈ ಪೊಟ್ಯಾಸಿಯಂ ಅಯೋಡೈಡ್ ವರ್ತಿಸಿದಾಗ ಏನಾಗುತ್ತೆ, ಸೀಸದ ಅಯೋಡೈಡ್ PbI2 ಪ್ಲಸ್ KNO3 ಪೊಟ್ಯಾಸಿಯಂ ನೈಟ್ರೇಟ್ ಬರ್ತದ. ಇದನ್ನ ನಾವು ಸರಿದೂಗಿಸ್ಬೇಕಂದ್ರೆ PB ಒಂದದ ಬಟ್ ಐ ಇಲ್ಲೇ ಎರಡದಾವೆ, ಇಲ್ಲ ಐ ಒಂದ ಇದೆ, ಹಾಗಾಗಿ ಎರಡನ್ನ ಹಾಕಿ ಆವಾಗ ಏನಾಯ್ತು, ಐ ಸರಿ ಆಯ್ತು. ಎನ್ನು ಎರಡದಾವೆ, ಇಲ್ಲಿ ಎನ್ನು ಒಂದೇ ಐತಿ, ಹಾಗಾಗಿ ಇಲ್ಲೆರಡು ಹಾಕ್ರಿ, ಅವಾಗ ಐ ಸರಿ ಎನ್ ಸರಿ ಆಯ್ತು. ಓ ಮೂರಲೆ 6 ಅದಾವ, 2 3 6 ಆಗ್ತದ. ಹಾಗೆಯೇ ಕೆ ಎರಡದಾವ 2K ಅಂದ್ರೆ ಬರುವಂತಹ ಉತ್ಪನ್ನ ಅದು ಒಂದು PbI2, ಇನ್ನೊಂದು KNO3. ಹಾಗಾದ್ರೆ ಇಲ್ಲಿ ಒಂದನೇದ್ದು PbNO3 ಮತ್ತು KNO3 ಇದೆ, ಹಾಗಾಗಿ ಇದು ಉತ್ತರ ಅಲ್ಲ. ಆಯ್ಕೆ ಬಿ ಸೀಸದ ಅಯೋಡೈಡ್ ಪ್ಲಸ್ ಪೊಟ್ಯಾಸಿಯಂ ನೈಟ್ರೇಟ್ ಹೌದು, ಈ ಉತ್ತರ ಸರಿಯಾಗಿದೆ. ಏಕೆಂದರೆ ಬಂದಂತಹ ಉತ್ಪನ್ನಗಳು ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಆಗಿದೆ. ಹಾಗೆಯೇ ಆಯ್ಕೆ ಸಿ ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಸಿಯಂ ಅಯೋಡೈಡ್ ಇದೆ, ತಪ್ಪಾಗ್ತದ. ಆಯ್ಕೆ ಡಿ ಸೀಸದ ನೈಟ್ರೇಟ್ ಮತ್ತೆ ಪೊಟ್ಯಾಸಿಯಂ ಸಲ್ಫೇಟ್ ಇದೆ, ಹಾಗಾಗಿ ಉತ್ತರ ಇದು ಬರ್ತದ. ಸರಿಯಾದ ಉತ್ತರ ಅದು ಆಪ್ಷನ್ ಬಿ PbI2 ಸೀಸದ ಅಯೋಡೈಡ್ ಎನ್ನುವುದು ಒಂದು ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಏನಪ್ಪಾ ಅಂದ್ರೆ ಪೊಟ್ಯಾಸಿಯಂ ನೈಟ್ರೇಟ್ KNO3. ಇಷ್ಟು ಬರೆದ್ರೆ 1 ಅಂಕ ನಾವು ತುಂಬಾ ಸುಲಭವಾಗಿ ಪಡ್ಕೊಳ್ಬಹುದು. ಇದು ಪ್ರಶ್ನೆ ಸಂಖ್ಯೆ 14ಕ್ಕೆ ಉತ್ತರ ಆಗೈತಿ. ಉತ್ತರ ನೋಡಿ, PbI2 ಮತ್ತು KNO3 ಸೀಸದ ಅಯೋಡೈಡ್ ಪ್ಲಸ್ ಪೊಟ್ಯಾಸಿಯಂ ನೈಟ್ರೇಟ್ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸಂಖ್ಯೆ 15. ದೊಡ್ಡ ಅಣುಗಳನ್ನ ಉಂಟು ಮಾಡುವ ಕಾರ್ಬನ್ನಿನ ಗುಣ. ನಮ್ಗೆಲ್ಲ ಗೊತ್ತಿದೆ ಕಾರ್ಬನ್ಗೆ ಕೆಲವೊಂದಿಷ್ಟು ವಿಶೇಷವಾದ ಗುಣಗಳು ಇದಾವೆ. ಅದರಲ್ಲಿ ಒಂದು ಚತುರ್ಥ ವೇಲೆನ್ಸಿ ಗುಣ ಇರ್ಬೋದು. ಕಾರ್ಬನ್ ಪರಸ್ಪರ ತನ್ನಲ್ಲಿರುವಂತಹ ಎಲೆಕ್ಟ್ರಾನ್ ಹಂಚಿಕೊಂಡು ಒಂದು ಉದ್ದನೆಯ ಸರಪಳಿಯನ್ನ ಉಂಟು ಮಾಡಿ ಬೃಹತ್ ಅಣುವನ್ನ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ. ಅದೇ ರೀತಿಯಾಗಿ ಕಾರ್ಬನ್ ದೊಡ್ಡ ಅಣುವನ್ನ ಉಂಟು ಮಾಡುವ ಗುಣಕ್ಕೆ ಏನ್ ಕರೀತಾರ, ಆಪ್ಷನ್ ಎ ಚತುರ್ಥ ವೇಲೆನ್ಸಿ ಗುಣ ಅಂತೆ, ಆಪ್ಷನ್ ಬಿ ಘಟನೀಕರಣ ಅಂತೆ, ಆಪ್ಷನ್ ಸಿ ದೈಹಿಕ, ಆಪ್ಷನ್ ಡಿ ಬಹುರೂಪತೆ. ಹಾಗಾದ್ರೆ ಇಲ್ಲಿ ಕಾರ್ಬನ್ ದೊಡ್ಡ ಅಣುವನ್ನ ಉಂಟು ಮಾಡಲಿಕ್ಕೆ ಕಾರಣವಾಗಿರುವಂತಹ ಕಾರ್ಬನ್ನಿನ ಗುಣಕ್ಕೆ ನಾವು ಘಟನೀಕರಣ ಎಂದು ಕರೆಯುತ್ತೇವೆ. ಚತುರ್ಥ ವೇಲೆನ್ಸಿ ಗುಣ ಐತಿ, ಆ ಚತುರ್ಥ ವೇಲೆನ್ಸಿ ಗುಣ ಇರೋದ್ರಿಂದ ಅದು ಏಕವೇಲೆನ್ಸಿಯ, ದ್ವಿವೇಲೆನ್ಸಿಯ ಹಾಗೂ ತ್ರಿವೇಲೆನ್ಸಿಯ ಧಾತುವಿನ ಪರಮಾಣುಗಳೊಂದಿಗೆ ವರ್ತಿಸಿ ಸಾಕಷ್ಟು ಸಂಯುಕ್ತವನ್ನು ಉಂಟು ಮಾಡೈತಿ. ಆದರೆ ಘಟನೀಕರಣ ಗುಣ ಇರುವುದರಿಂದ ಪರಸ್ಪರ ತನ್ನಲ್ಲಿರುವಂತಹ ಎಲೆಕ್ಟ್ರಾನ್ ಹಂಚಿಕೊಂಡು ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡಿ ದೊಡ್ಡದಾಗಿರುವಂತಹ ಅಣುವನ್ನ ಉಂಟು ಮಾಡುವ ಸಾಮರ್ಥ್ಯ ಈ ಕಾರ್ಬನ್ನಿನ ಗುಣಕದಲ್ಲಿ ಘಟನೀಕರಣ ಆಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಘಟನೀಕರಣ ಆಗ್ತದೆ. ಆಯ್ಕೆ ಏನೂ ಅಲ್ಲ, ಆಯ್ಕೆ ಸಿನೂ ಅಲ್ಲ, ಆಯ್ಕೆ ಡಿನೂ ಉತ್ತರ ಆಗಿರೋದಿಲ್ಲ. ಹಾಗಾಗಿ 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಘಟನೀಕರಣ, ಅಥವಾ ಇದನ್ನ ಇಂಗ್ಲಿಷ್ನಾಗ ಕೆಟನೇಷನ್ ಅಂತಾನು ಕರಿತೀವಿ. ಇಷ್ಟು ಪ್ರಶ್ನೆ ಸಂಖ್ಯೆ 15ಕ್ಕೆ ಸಂಬಂಧಪಟ್ಟಂತಹ ಉತ್ತರ ಆಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸಂಖ್ಯೆ 16 ನೋಡೋಣ. 16ನೆಯ ಪ್ರಶ್ನೆ ಸಂಖ್ಯೆ 1 ಅಂಕದ ಪ್ರಶ್ನೆ ಇದೆ. ಪ್ರಶ್ನೆ ಹೀಗಿದೆ: ನೀಲಿ ಲಿಟ್ಮಸ್ ಕಾಗದವನ್ನ ಉಪಯೋಗಿಸಿ ಪ್ರತ್ಯಾಮ್ಲವನ್ನ ಹೇಗೆ ಪತ್ತೆ ಹಚ್ಚುವಿರಿ? ನೋಡ್ರಿ, ನೀಲಿ ಲಿಟ್ಮಸ್ ಕಾಗದವನ್ನ ಉಪಯೋಗಿಸಿ ಪ್ರತ್ಯಾಮ್ಲವನ್ನ ಹೇಗೆ ಪತ್ತೆ ಹಚ್ಚುವಿರಿ ಅಂತ ಕೇಳಿದಾರೆ. ಹಾಗಾಗಿ ಉತ್ತರವನ್ನ ಈ ರೀತಿಯಾಗಿ ಬರೆಯುವುದು: ನೀಲಿ ಲಿಟ್ಮಸ್ ಕಾಗದವನ್ನ ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ನಂತರ ಈ ಒಂದು ಕೆಂಪು ಬಣ್ಣಕ್ಕೆ ಬದಲಾದಂತಹ
ಕೆಂಪು ಲಿಟ್ಮಸ್ ಕಾಗದವನ್ನ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ಪುನಃ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕಾರಣ ಇಷ್ಟೇ, ನೀಲಿ ಲಿಟ್ಮಸ್ ಕಾಗದವನ್ನ ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಏನಾಗ್ತದಪ್ಪ ಅಂದ್ರೆ, ಪ್ರತ್ಯಾಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದ ತನ್ನ ಬಣ್ಣವನ್ನ ಬದಲಾಯಿಸಿಕೊಳ್ಳಂಗಿಲ್ಲ. ಆದ್ದರಿಂದ ಅದು ಒಂದು ಪ್ರತ್ಯಾಮ್ಲೀಯ ದ್ರಾವಣ ಅಂತ ಹೇಳ್ಬೋದಿತ್ತು. ಆದರೆ ತಟಸ್ಥ ದ್ರಾವಣದಲ್ಲಿ ಕೂಡ ಈ ನೀಲಿ ಲಿಟ್ಮಸ್ ಕಾಗದ ತನ್ನ ಬಣ್ಣವನ್ನ ಬದಲಾಯಿಸಿಕೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಮೊದಲಿಗೆ ನೀಲಿ ಲಿಟ್ಮಸ್ ಕಾಗದವನ್ನ ಆಮ್ಲದಲ್ಲಿ ಅದ್ದಿ ಅದನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸಿಕೊಂಡು ಆ ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನ ಪ್ರತ್ಯಾಮ್ಲೀಯ ದ್ರಾವಣ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗ್ತದ. ಇದರಿಂದ ನಾವು ಆ ಒಂದು ದ್ರಾವಣವು ಪ್ರತ್ಯಾಮ್ಲೀಯ ದ್ರಾವಣ ಎಂದು ಹೇಳಬಹುದು. ಇಷ್ಟು ಪ್ರಶ್ನೆ ಸಂಖ್ಯೆ 16ಕ್ಕೆ ಸಂಬಂಧಪಟ್ಟಂತ ಉತ್ತರ. ಹಾಗೆಯೇ 17ನೇದು, ಟರ್ಮೈಟ್ ಕ್ರಿಯೆಯ ಅನ್ವಯಗಳೇನು ಅಥವಾ ಉಪಯೋಗಗಳೇನು, ಎಲ್ಲಿ ಬಳಸ್ತಾರೆ, ಯಾವ್ದನ್ನ? ಟರ್ಮೈಟ್. ನಮ್ಗೆ ಗೊತ್ತಿದೆ, ಟರ್ಮೈಟ್ ಕ್ರಿಯೆ ಅನ್ನುವುದು ಸ್ಥಾನಪಲ್ಲಟ ಕ್ರಿಯೆ ನಡೆಯುವಾಗ ಅತಿಯಾದ ಉಷ್ಣವು ಉತ್ಪತ್ತಿಯಾದರೆ ಅಥವಾ ಬಿಡುಗಡೆ ಆದರೆ ಅಂತಹ ಕ್ರಿಯೆಯನ್ನ ಟರ್ಮೈಟ್ ಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ಎಷ್ಟು ಉಷ್ಣ ಉತ್ಪತ್ತಿ ಆಗುತ್ತೆ ಅಂತಂದ್ರೆ, ಬಿಡುಗಡೆಗೊಂಡಂತಹ ಅಥವಾ ಸ್ಥಾನ ಪಲ್ಲಟಗೊಂಡಂತಹ ಲೋಹವು ದ್ರವ ರೂಪದಲ್ಲಿ ಇರ್ತದ. ಆ ದ್ರವ ರೂಪದಲ್ಲಿರುವುದರಿಂದ ಈ ಒಂದು ಟರ್ಮೈಟ್ ಕ್ರಿಯೆಯನ್ನ ಪ್ರಮುಖವಾಗಿ ಮುರಿದ ರೈಲು ಕಂಬಿಗಳನ್ನ ಜೋಡಿಸಲು ಬಳಸದ. ಒಂದು ರೈಲು ಕಂಬಿಯನ್ನ ಇನ್ನೊಂದು ರೈಲು ಕಂಬಿಗೆ ಸಂಪರ್ಕಿಸಲು ಅಥವಾ ಜೋಡಿಸಲು ಈ ಒಂದು ಟರ್ಮೈಟ್ ಕ್ರಿಯೆ ಬಳಸ್ತಾರ. ಹಾಗೆ ಮುರಿದು ಹೋದ ಯಂತ್ರಗಳ ಲೋಹದ ಭಾಗಗಳನ್ನ ಪುನರ್ ಜೋಡಿಸಲು ಅಥವಾ ನಾವು ಸಾಮಾನ್ಯವಾಗಿ ವೆಲ್ಡಿಂಗ್ ಮಾಡ್ಲಿಕ್ಕೆ ಈ ಟರ್ಮೈಟ್ ಕ್ರಿಯೆಗಳನ್ನ ಬಳಸುತ್ತಾರೆ ಎಂದು ಹೇಳಬಹುದು. ಪ್ರಶ್ನೆ ಸಂಖ್ಯೆ 18, 4 ಕಾರ್ಬನ್ ಪರಮಾಣು ಹೊಂದಿರುವ ಕೀಟೋನ್ ಕ್ರಿಯಾ ಗುಂಪನ್ನು ಇರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನ ಬರೆಯಿರಿ ಅಂತ ಕೇಳಿದಾರೆ. 4 ಕಾರ್ಬನ್ ಪರಮಾಣು ಹೊಂದಿರುವಂತಹ ಒಂದು ಕೀಟೋನ್, ಒಂದು ನೋಡ್ರಿ, ಒಂದು ಕಾರ್ಬನ್, ನಮ್ಗೆ ಗೊತ್ತು 4 ಕಾರ್ಬನ್ C4H8O, ಇದು 4 ಕಾರ್ಬನ್ ಅನ್ನ ಹೊಂದಿರುವಂತಹ ಕೀಟೋನಿನ ಒಂದು ಸದಸ್ಯ. ಆಗ ಹೆಂಗ್ ಬರೀಬೇಕು ರಚನಾ ಸೂತ್ರ ಕೇಳಿದಾರ? 1C 2C 3C 4C. ನಾವು ಒಂದ್ ಕಡೆ ಡಬಲ್ ಬಾಂಡ್ O ನ ಹಾಕಿದ್ದೇವೆ. ಹಾಗಾದ್ರೆ ಇದಕ್ಕ 1H 2H 3H ಆಯ್ತು, 4. ಇದಕ್ಕೆ ಆಲ್ರೆಡಿ 2 ಇದಾವ, ಇನ್ನೆರಡು ಹಾಕ್ಬೇಕು. ಇದಕ್ಕೆ ಯಾವುದೇ ರೀತಿಯ ಹೈಡ್ರೋಜನ್ ಪರಮಾಣುಗಳ ಅವಶ್ಯಕತೆ ಇಲ್ಲ. ಹಾಗಾಗಿ ಇದಕ್ಕೂ ಕೂಡ 4 ಬೇಕಾಗ್ತದೆ. ಇದು 4 ಕಾರ್ಬನ್ ಪರಮಾಣುವನ್ನ ಹೊಂದಿರುವ ಕೀಟೋನ್ ಕ್ರಿಯಾ ಗುಂಪನ್ನ ಹೊಂದಿರುವಂತಹ ಒಂದು ಏನಪ್ಪಾ ಅಂದ್ರೆ ಸಂಯುಕ್ತ. ಸೂತ್ರ C4H8O ಆಗಿದೆ. ಸೊ ಇದ್ರ ಹೆಸರು ಏನ್ರಿ? ನಮ್ಗೆಲ್ಲ ಗೊತ್ತಿದೆ, 4 ಕಾರ್ಬನ್ ಇದ್ರ ಬ್ಯೂಟನ್ ಅಂತೀವಿ. 4 ಕಾರ್ಬನ್ ಇದ್ರ ಬ್ಯೂಟನ್ ಅಥವಾ ಬ್ಯೂಟನ್. ಈ ಬ್ಯೂಟನ್ ಕೀಟೋನ್ ಅಂತ್ಯ ಪ್ರತ್ಯಯ ಓನ್ ಆಗಿದೆ, ONO ಅಂತೀವಿ, ಓನ್ ಅಂತೀವಿ. ಹಾಗಾಗಿ ಇವೆರಡನ್ನ ಸೇರಿಸಿದಾಗ ಬ್ಯೂಟೆನೋನ್. ಇದು ಇದರ IUPAC ನೇಮ್, ಇಂಟರ್ನ್ಯಾಷನಲ್ ಯೂನಿಯನ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಪ್ರಕಾರ ನಾವು ಪ್ರತಿಯೊಂದು ಸಹವೆಲೆನ್ಸಿಯ ಸಂಯುಕ್ತಗಳಿಗೆ ಅಥವಾ ಕಾರ್ಬನ್ ಸಂಯುಕ್ತಗಳಿಗೆ ನೇಮ್ ಇಡ್ಲಿಕ್ಕೆ ಸಂಸ್ಥೆ ಇದೆ. ಹಾಗಾಗಿ ಇದರ ಒಂದು IUPAC ನೇಮ್ ಏನಪ್ಪಾ ಅಂದ್ರೆ ಬ್ಯೂಟೆನೋನ್ ಆಗ್ತದೆ. 4 ಕಾರ್ಬನ್ ಇರೋದ್ರಿಂದ ಬ್ಯೂಟನ್ ಪ್ಲಸ್ ಇಲ್ಲಿ ಕೀಟೋನ್ ಗುಂಪಿನ ಕ್ರಿಯಾ ಗುಂಪಿನ ಅಂತ್ಯ ಪ್ರತ್ಯಯ ಓನ್ ಆಗಿರ್ತದೆ. ಈ ರೀತಿಯಾಗಿ ಬ್ಯೂಟನ್ ಪ್ಲಸ್ ಓನ್ ಬ್ಯೂಟನೋನ್ ಆಗ್ತದೆ. ಅವ್ರು ಕೇಳಿದ್ದು ಇದನ್ನ ಮಾತ್ರ ಕೇಳಿದಾರ. ಇಷ್ಟನ್ನ ಹಾಕಿದ್ರೆ ನಮಗೆ 1 ಅಂಕ ಬರ್ತದ. ನಮ್ಮ ಬುಕ್ ನಲ್ಲಿ ಕೊಟ್ಟಿರೋದು ಪ್ರೋಪೆನೋನ್ ಕೊಟ್ಟಿದಾರ, ಈ ತರ ಕೊಟ್ಟಿದಾರ. ಇದಕ್ 3H, ಇದಕ್ 3H. ಇದು ಪ್ರೋಪೆನೋನ್ 3 ಕಾರ್ಬನ್ ಅನ್ನು ಹೊಂದಿರುವಂತಹ ಕೀಟೋನ್ ಕ್ರಿಯಾ ಗುಂಪು. ಬಟ್ ಅವ್ರು ಕೇಳಿದ್ದು 4 ಕಾರ್ಬನ್ ಹೊಂದಿರುವಂತಹ ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಸಂಯುಕ್ತ ಇದಾರೆ. ಹಾಗಾಗಿ ಈ ರೀತಿಯಾಗಿ ಉತ್ತರವನ್ನ ಬರಿಬೇಕಾಗ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 18ಕ್ಕೆ ಸಂಬಂಧಪಟ್ಟಂತಹ ಉತ್ತರ ಆಗಿದೆ. ಹಾಗಾಗಿ ಮುಂದಿನ ಪ್ರಶ್ನೆ ಸಂಖ್ಯೆ 19, 2 ಅಂಕದ ಪ್ರಶ್ನೆಗಳಿದಾವೆ. ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನ ತೋರಿಸುವಂತಹ ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನ ಗುರುತಿಸಿರಿ. ಇದು ನಮ್ಮ 2ನೇ ಪಾಠದಲ್ಲಿ ಬರುವಂತಹ ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಲವಣಗಳು ಎನ್ನುವಂತಹ ಪಾಠದಲ್ಲಿ ಬರುವಂತಹ ಚಿತ್ರ ಆಗಿದೆ. ಆ ಚಿತ್ರವನ್ನ ಹಾಕ್ಬೇಕಾದ್ರೆ ಒಂದು ಆಧಾರ ತುಂಬಬೇಕು. ಚಿತ್ರವನ್ನು ಯಾವಾಗಲೂ
ಪೆನ್ಸಿಲಿಂದ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ಒಂದು ಆಧಾರ ಸ್ತಂಭ. ಈ ಆಧಾರ ಸ್ತಂಭಕ್ಕೆ ಒಂದು ಪ್ರಣಾಳವನ್ನ ಸಂಪರ್ಕ ಮಾಡಲಾಗಿದೆ. ಒಂದು ಪ್ರಣಾಳ ಹಾಕೋಣ. ಇದೊಂದು ಪ್ರಣಾಳ ಅನ್ಕೊಳ್ಳಿ. ಆ ಪ್ರಣಾಳದ ಒಳಗಡೆ ಭಾಗದಲ್ಲಿ, ಆ ಪ್ರಣಾಳದ ಒಳಗಡೆ ಏನ್ ಮಾಡೋಣಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಸತುವಿನ ಚೂರು ಪ್ಲಸ್ ಏನ್ ಮಾಡೋಣಪ್ಪ ಅಂದ್ರೆ ಸಾರರಿಕ್ತ ಸಲ್ಫರಿಕ್ ಆಮ್ಲವನ್ನ ಹಾಕೋಣ. ಸಾರರಿಕ್ತ ಸಲ್ಫರಿಕ್ ಆಮ್ಲ ಅಂದ್ರೆ H2SO4 ಡೈಲ್ಯೂಟ್ H2SO4 ಹಾಕಿ ತಕ್ಷಣವೇ ಏನ್ ಮಾಡೋಣಪ್ಪ ಅಂದ್ರ ಅದರ ಆ ಟೆಸ್ಟ್ ಟ್ಯೂಬಿನ ಒಂದು ಏನಪ್ಪಾ ಅಂದ್ರೆ ಬಾಯನ್ನ ರಬ್ಬರ್ ಕಾರ್ಕ್ ನ ಸಹಾಯದಿಂದ ಆ ರಬ್ಬರ್ ಕಾರ್ಕ್ಗೆ ನಿರ್ಗಮನಾಳವನ್ನ ಹೊಂದಿರುವಂತಹ ರಬ್ಬರ್ ಕಾರ್ಕ್ ಅನ್ನ ಜೋಡಿಸೋಣ. ನಂತರ ಆ ಒಂದು ಏನನ್ನ ನಿರ್ಗಮನಾಳವನ್ನ ತೆಗೆದುಕೊಂಡು ಬಂದು ಸಾಬೂನು ತುಂಬಿರುವ ಒಂದು ನೀರಿನ ಪಾತ್ರೆಯಲ್ಲಿ ಹಾಕೋಣ. ಇದು ಸಾಬೂನಿನ ದ್ರಾವಣ. ಆಗ ಏನಾಗ್ತದಪ್ಪ ಅಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಈ ಒಂದು ಡೈಲ್ಯೂಟ್ ಆಗಿರುವಂತಹ ದುರ್ಬಲವಾಗಿರುವಂತಹ ಸಾರಯುಕ್ತವಾಗಿರುವಂತಹ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿ ಇಲ್ಲಿ ಒಂದು ಅನಿಲವನ್ನ ಉತ್ಪತ್ತಿ ಮಾಡ್ತದೆ. ಆ ಅನಿಲವು ಈ ನಿರ್ಗಮನಾಳದ ಮೂಲಕ ಹಾದು ಬರ್ತದೆ. ಹೀಗೆ ಹಾದು ಬರುವಂತಹ ಅನಿಲವು ಹೈಡ್ರೋಜನ್ ಆಗಿದ್ದು ಆ ಹೈಡ್ರೋಜನ್ ಅನಿಲವು ಗುಳ್ಳೆಗಳ ರೂಪದಲ್ಲಿ ಈ ರೀತಿ ಮೇಲಕ್ಕೆ ಬರ್ತದೆ. ಕಾರಣ ಅದರ ರಾಶಿ ತುಂಬಾ ಕಡಿಮೆ ಇದೆ. ಹೀಗೆ ಬರುವಂತಹ ಹೈಡ್ರೋಜನ್ ಗುಳ್ಳೆಯ ಪಕ್ಕದಲ್ಲಿ ಒಂದು ಉರಿಯುತ್ತಿರುವ ಮೇಣದ ಬತ್ತಿಯನ್ನ ತೆಗೆದುಕೊಂಡು ಹೋದಾಗ ಈ ಗುಳ್ಳೆಗಳು ಪಾಪ್ ಎನ್ನುವಂತಹ ಶಬ್ದದೊಂದಿಗೆ ಉರಿದು ಹೋಗ್ತವೆ. ಇಷ್ಟು ಚಿತ್ರವನ್ನ ಹಾಕಲಾಗ್ತದೆ. ಹಾಕ್ಬಿಟ್ಟು ಭಾಗಗಳನ್ನ ಗುಡಿಸ ಬಹಳ ಇಂಪಾರ್ಟೆಂಟ್, ಭಾಗ ಗುಡಿಸ್ಬೇಕು. ಇದು ಆಧಾರ ಸ್ತಂಭ. ಓಕೆ, ಇದು ಪ್ರಣಾಳವಾಗೈತೆ. ಇದು ರಬ್ಬರ್ ಬಿರಡೆ, ಬುರುಡೆ ಅಲ್ಲ, ರಬ್ಬರ್ ಬಿರಡೆ. ಇದು ಡೆಲಿವರಿ ಟ್ಯೂಬ್ ಅಂತ ಕರಿತೀವಿ ಕನ್ನಡ, ಇಂಗ್ಲಿಷ್ನಾಗ. ಕನ್ನಡದಲ್ಲಿ ನಿರ್ಗಮನಾಳ ಅಂತ ಕರಿತೀವಿ, ನಿರ್ಗಮನಾಳ. ಇದು ಸಾಬೂನಿನ ದ್ರಾವಣ. ಈ ಗುಳ್ಳೆಗಳು ಹೈಡ್ರೋಜನ್ ಗುಳ್ಳೆಗಳು. ಇದು ಉರಿಯುತ್ತಿರುವ ಮೇಣದ ಬತ್ತಿ. ಈ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಏನ್ ಮಾಡಿದಿರಿ? ಉರಿಯುತ್ತಿರುವ ಮೇಣದ ಬತ್ತಿಯನ್ನ ಆ ಒಂದು ಬರುತ್ತಿರುವಂತಹ ಗುಳ್ಳೆಗಳ ಪಕ್ಕದಲ್ಲಿ ತಂದಾಗ ಈ ಗುಳ್ಳೆಗಳು ಪಾಪ್ ಎನ್ನುವ ಶಬ್ದದೊಂದಿಗೆ ಉರಿಯುತ್ತವೆ ಅಥವಾ ದಹಿಸುತ್ತವೆ, ಹೊತ್ತಿಕೊಳ್ಳುತ್ತವೆ. ಇಷ್ಟು ನಾವು ಚಿತ್ರವನ್ನು ತೆಗೆದು ಅದರ ಭಾಗಗಳನ್ನ ಗುರುತಿಸಿದ್ರೆ ನಮಗೆ 2 ಅಂಕ ತುಂಬಾ ಸುಲಭವಾಗಿ ಸಿಗ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 19ಕ್ಕೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಓಕೆ, ಇಷ್ಟು ಚಿತ್ರವನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಚಿತ್ರವನ್ನ ಹಾಕುವಾಗ ಪೆನ್ನಿಂದ ಹಾಕಬೇಡಿ, ಆದಷ್ಟು ಪೆನ್ಸಿಲಿಂದ ಚಿತ್ರನ ಹಾಕಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸಂಖ್ಯೆ 20. ಅದರಲ್ಲಿ ಎ ಇದೆ. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನ ಹೆಸರಿಸಿ. ಯಾವ ಲವಣಗಳು ನೀರಿನ ಗಡಸುತನಕ್ಕೆ ಕಾರಣವಾಗಿದ್ದಾವೆ? ನೀರನ್ನ ನಾವು 2 ಗುಂಪು ಮಾಡಿದ್ದೇವೆ. ಒಂದು ಮೆದು ನೀರು ಅಂತ ಹೇಳಿ, ಇನ್ನೊಂದು ಗಡಸು ನೀರು ಅಂತ ಹೇಳಿ. ಯಾವ ನೀರು ಸಾಬೂನೊಂದಿಗೆ ವರ್ತಿಸಿದಾಗ ಹೆಚ್ಚಿನ ನೊರೆಯನ್ನ ಕೊಟ್ರ ಅದನ್ನ ಮೆದು ನೀರು ಎಂದು ಅಥವಾ ಸಾಫ್ಟ್ ವಾಟರ್ ಎಂದು, ಯಾವ ನೀರು ಸಾಬೂನೊಂದಿಗೆ ವರ್ತಿಸಿದಾಗ ಹೆಚ್ಚು ನೊರೆಯನ್ನ ಕೊಡುವುದಿಲ್ಲವೋ ಆ ನೀರನ್ನ ಗಡಸು ನೀರು ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ಗಡಸು ನೀರಿಗೆ ಪ್ರಮುಖವಾಗಿ ಕಾರಣವಾಗಿರುವಂತಹ ಲವಣಗಳು ಯಾಕಂದ್ರೆ ಅಂದ್ರೆ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳು. ಅಂದ್ರೆ ಪ್ರಮುಖವಾಗಿ ಆ ಗಡಸು ನೀರಿರುವಂತಹ ಈ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ಗಳು ಅಂದ್ರೆ MgCO3 ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಇರ್ಬೋದು, MgSO4 ಮ್ಯಾಗ್ನೀಸಿಯಂ ಸಲ್ಫೇಟ್ ಇರ್ಬೋದು, ಅಥವಾ ಮ್ಯಾಗ್ನೀಸಿಯಂ ಕ್ಲೋರೈಡ್ ಈ ಲವಣ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಅಥವಾ CaSO4 ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್. ಈ 6 ಲವಣಗಳು ಏನಾಗಪ್ಪ ಅಂದ್ರೆ ಪ್ರಮುಖವಾಗಿ ಈ ನೀರಿನ ಗಡಸುತನಕ್ಕೆ ಕಾರಣವಾಗಿದ್ದಾವೆ. ಈ ಲವಣಗಳು ಯಾವ ನೀರಿನಲ್ಲಿ ಕರಗಿರುತ್ತವೆ ಆ ನೀರು ಗಡಸು ಆಗಿರ್ತದೆ. ಸಪೋಸ್ ಈ ಕ್ಯಾಲ್ಸಿಯಂ ಕಾರ್ಬೋನೇಟು ಮತ್ತೆ ಏನಪ್ಪಾ ಅಂದ್ರೆ ಈ ಮ್ಯಾಗ್ನೀಸಿಯಂ ಕಾರ್ಬೋನೇಟು, ಹಾಗೆಯೇ ಮ್ಯಾಗ್ನೀಸ್ ಸಲ್ಫೇಟು, ಕ್ಯಾಲ್ಸಿಯಂ ಸಲ್ಫೇಟು, ಮ್ಯಾಗ್ನೀಸಿಯಂ ಕ್ಲೋರೈಡು, ಕ್ಯಾಲ್ಸಿಯಂ ಕ್ಲೋರೈಡು ಇವು ಶಾಶ್ವತವಾಗಿ ಗಡಸುತನಕ್ಕೆ ಕಾರಣವಾಗಿದ್ದಾವೆ. ಸಪೋಸ್ ಇದರ ಬದಲಾಗಿ Na2NaHCO3
ಸೋಡಿಯಂ ಕಾರ್ಬೋನೇಟ್ ಇರಬಹುದು, ಅಥವಾ ಮ್ಯಾಗ್ನೆಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇರಬಹುದು, ಅಥವಾ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇರಬಹುದು. ಇವುಗಳಿದ್ರೆ ಆ ನೀರನ್ನ ನಾವು ತಾತ್ಕಾಲಿಕ ಗಡಸು ನೀರು ಅಂತ ಕರಿತೀವಿ. ಇವುಗಳು ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾಗಿದ್ರ ಇವೆಲ್ಲವೂ ಶಾಶ್ವತ ನೀರಿನ ಗಡಸುತನಕ್ಕೆ ಕಾರಣವಾಗಿದ್ದಾವೆ. ಇಷ್ಟು ಪ್ರಶ್ನೆ ಸಂಖ್ಯೆ 19ಕ್ಕೆ ಸಂಬಂಧಪಟ್ಟಂತ ಎ ಪ್ರಶ್ನೆಗೆ ಉತ್ತರವಾಗಿದೆ. ಹಾಗೆಯೇ 20ನೆಯ ಪ್ರಶ್ನೆಗೆ ಬಿ ಪ್ರಶ್ನೆ, ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅದರ ಅಣುಸೂತ್ರ ಅಂತ ಕೇಳಿದಾರೆ. ನಮ್ಗೆಲ್ಲ ಗೊತ್ತಿದೆ ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ ಅಥವಾ ಹೈಡ್ರೋಕಾರ್ಬನ್ನಿನ ಮೊಟ್ಟ ಮೊದಲ ಸದಸ್ಯ ಯಾರಪ್ಪ ಅಂದ್ರೆ ಮೀಥೇನ್. ಆ ಮೀಥೇನ್ನ ಅಣುಸೂತ್ರ CH4 ಆಗಿದೆ. ಒಂದು ವೇಳೆ ಅದನ್ನ ರಚನಾ ಸೂತ್ರವನ್ನ ಕೇಳಬಹುದು. ರಚನಾ ಸೂತ್ರವನ್ನ ಕೇಳಿದಾಗ ಒಂದು ಕಾರ್ಬನ್ ಇದೆ, 4 ಹೈಡ್ರೋಜನ್ ಇದೆ. ಹಾಗಾಗಿ ತುಂಬಾ ಸುಲಭವಾಗಿ ಒಂದು ಕಾರ್ಬನ್ ಇದೆ, 1 ಕಾರ್ಬನ್ 4 ಹೈಡ್ರೋಜನ್ ಇದಾವೆ. ಇದು ಮೀಥೇನಿನ ರಚನಾ ಸೂತ್ರವಾಗಿದೆ. ಒಂದು ವೇಳೆ ಮೀಥೇನ್ನ ಚುಕ್ಕೆ ವಿನ್ಯಾಸವನ್ನ ಕೇಳಿದ್ರು ಅಂತಂದ್ರೆ ಒಂದು ಸಿ ಅಂತ ಬರ್ಕೊಡ್ರಿ. ಓಕೆ, ಇಲ್ಲೊಂದು ಸರ್ಕಲ್ ಹಾಕೊಡ್ರಿ. ಹಾಗೆ ಇಲ್ಲೊಂದು ಹೆಚ್ಚು, ಇಲ್ಲೊಂದು ಹೆಚ್ಚು, ಇಲ್ಲೊಂದು ಹೆಚ್ಚು, ಇಲ್ಲೊಂದು ಹೆಚ್ಚು, H H H H ಬರ್ಕೊಡ್ರಿ. ಹಾಗೆಯೇ ಇವೆಲ್ಲವೂ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಎಲೆಕ್ಟ್ರಾನ್ಗಳನ್ನ ಹಂಚಿಕೆ ಎಲೆಕ್ಟ್ರಾನ್. ಹಾಗೆಯೇ ಇವೆಲ್ಲ ಕಾರ್ಬನ್ನಿನ ಹಂಚಿಕೆಯಾಗಿರುವಂತಹ ಎಲೆಕ್ಟ್ರಾನ್ಗಳು. ಈ ರೀತಿಯ ನಾವು ಚುಕ್ಕೆ ವಿನ್ಯಾಸವನ್ನ ಬರೀಬಹುದು. ಇದು ಏನಪ್ಪಾ ಅಂದ್ರೆ ಮೀಥೇನಿನ ಚುಕ್ಕೆ ವಿನ್ಯಾಸ. ಅಂದ್ರೆ ಇಲ್ಲಿ 1 2 3 4 5 6 7 8 ಎಲೆಕ್ಟ್ರಾನ್ ಕಾರ್ಬನ್ಗೆ ಆದ್ರೆ ಪ್ರತಿಯೊಂದು ಹೈಡ್ರೋಜನ್ಗೂ 2 ಎಲೆಕ್ಟ್ರಾನ್ ಹಾಕವ. ಹಾಗಾಗಿ ಇಲ್ಲಿ ಹೈಡ್ರೋಜನ್ 1s2 ಆದ್ರ ಈ ಕಾರ್ಬನ್ 1s2 2s2 2p6 ಆಗ್ತದ. ಈ ರೀತಿಯಾಗಿ ಕಾರ್ಬನ್ ಸ್ಥಿರವಾಗ್ತದ. ಈ ರೀತಿಯಾಗಿ ಇದು ಮೀಥೇನಿನ ಚುಕ್ಕೆ ವಿನ್ಯಾಸ. ಅದು ಮೀಥೇನಿನ ರಚನಾ ಸೂತ್ರ ಅಣುಸೂತ್ರ CH4 ಆಗಿದೆ. ಹಾಗಾದ್ರೆ ಸರಳ ರೂಪದ ಹೈಡ್ರೋಕಾರ್ಬನ್ನಿನ ಮೊಟ್ಟ ಮೊದಲ ಸದಸ್ಯ ಮೀಥೇನ್ ಆಗಿರ್ತದ. ಇಷ್ಟು ಉತ್ತರವನ್ನು ನಾವು ಬರೆಯಬೇಕಾಗಿಲ್ಲ. ಜಸ್ಟ್ ಅತ್ಯಂತ ಸರಳವಾಗಿರುವಂತಹ ಹೈಡ್ರೋಕಾರ್ಬನ್ ಮೀಥೇನ್, ಅದರ ಅಣುಸೂತ್ರ CH4 ಆಗಿದೆ ಅಂತ ಹೇಳ್ಬೋದು. ಇನ್ನ 21ನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡ್ ಅನ್ನ ಗುರುತಿಸಿದ. ತುಂಬಾ ಸರಳ. ಒಂದು ದೊಡ್ಡದಾಗಿರುವಂತಹ ಟ್ಯಾಂಕ್ ಇರ್ತದೆ, ದೊಡ್ಡದಾಗಿರುವಂತಹ ಒಂದು ಟ್ಯಾಂಕ್ ಇರ್ತದೆ. ಆ ಟ್ಯಾಂಕಿನಲ್ಲಿ ಮೊದಲಿಗೆ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ವಿದ್ಯುತ್ ವಿಭಜನೆಯ ದ್ರಾವಣವಾಗಿ ಬರ್ತದೆ. CuSO4 ಅಕ್ವಿಯಸ್ ಜಲೀಯ ದ್ರಾವಣವನ್ನ ತಾಮ್ರದ ವಿದ್ಯುತ್ ವಿಭಜನೆಯ ದ್ರಾವಣ ಬರ್ತವೆ. ಹಾಗೆಯೇ ಇದರಲ್ಲಿ ಅಶುದ್ಧ ತಾಮ್ರವನ್ನ ಏನ್ ಮಾಡ್ತಪ್ಪ ಅಂದ್ರ ಆನೋಡ್ ಆಗಿಯೂ ಶುದ್ಧ ತಾಮ್ರವನ್ನ ಕ್ಯಾಥೋಡ್ ಮಾಡ್ತವೆ. ಸಾಮಾನ್ಯವಾಗಿ ಅಶುದ್ಧ ತಾಮ್ರ ಇದು ಅದನ್ನ ಬ್ಯಾಟರಿಯ ಪ್ಲಸ್ ಕೊಡಿಸ್ತವೆ. ಹಾಗಾಗಿ ಇದು ಆನೋಡ್ ಆಗಿರ್ತದೆ. ಇದು ಆನೋಡ್. ಇನ್ನ ಒತ್ತುಗುಂಡಿಯೊಂದಿಗೆ ವಿದ್ಯುತ್ ಕೋಶದ ಋಣತುದಿಯನ್ನ ಶುದ್ಧ ತಾಮ್ರದ ಪಟ್ಟಿಗೆ ಸಂಪರ್ಕ ಮಾಡ್ತೀವಿ. ಅದನ್ನ ಕ್ಯಾಥೋಡ್ ಎಂದು ಕರೆಯುತ್ತೇವೆ. ಇದು ಕ್ಯಾಥೋಡ್. ಇದು ಅಶುದ್ಧ ತಾಮ್ರದ ಫಲಕ. ಇದು ಶುದ್ಧ ತಾಮ್ರದ ಫಲಕವಾಗಿದೆ. ಇನ್ನ ಇದೆಲ್ಲ ಏನಪ್ಪಾ ಅಂದ್ರೆ ತಾಮ್ರದ ಸಲ್ಫೇಟ್ ದ್ರಾವಣ CuSO4. ಆಗ ಏನಾಗುತ್ತೆ, ನೀವು ಯಾವಾಗ ಒತ್ತುಗುಂಡಿಯನ್ನು ಹಾಕಿದ್ರಿ ಇಲ್ಲಿರುವಂತಹ ಅಶುದ್ಧ ತಾಮ್ರದ ಪರಮಾಣುಗಳು ತಮ್ಮಲ್ಲಿರುವಂತಹ ಎಲೆಕ್ಟ್ರಾನ್ ಕಳ್ಕೊತಾವ. ಅಂದ್ರೆ Cu ಇರ್ತದೆ. ಆ Cu ಇದ್ದಿದ್ದು ತನ್ನಲ್ಲಿರುವಂತಹ 2 ಎಲೆಕ್ಟ್ರಾನ್ ಕಳ್ಕೊತದ. ಆವಾಗ ಅದು ತಾಮ್ರದ ಅಯಾನ್ ಆಗ್ತದೆ. ಇದು ಆನೋಡ್ ನಡೆಯುವಂತಹ ಒಂದು ಕ್ರಿಯೆ. ನಂತರ ಈ ತಾಮ್ರದ ಅಯಾನುಗಳು ಕ್ಯಾಥೋಡ್ ಬರ್ತವೆ. ಕ್ಯಾಥೋಡ್ ಬಂದು ಸಂಗ್ರಹ ಆಗ್ತವೆ. ಆಗ ಕ್ಯಾಥೋಡ್ ನಲ್ಲಿ ಏನಪ್ಪ ಅಂದ್ರೆ Cu+2 ಇರ್ತದೆ. ಇದು ಆನೋಡ್ ನಡೆಯುವಂತಹ ಪ್ರಕ್ರಿಯೆ. ಅದೇ ತಾಮ್ರದ ಅಯಾನು ಕ್ಯಾಥೋಡ್ ಬಂದಾಗ ಪುನಃ 2 ಎಲೆಕ್ಟ್ರಾನ್ ಪಡ್ಕೊಂಡು ಮತ್ತೆ ಪುನಃ ತಾಮ್ರವಾಗ್ತದೆ. ಈ ರೀತಿಯಾಗಿ ಇಲ್ಲಿರುವಂತಹ ಅಶುದ್ಧ ತಾಮ್ರವು ಇಲ್ಲಿಗೆ ಕೇವಲ ತಾಮ್ರದ ಪರಮಾಣುಗಳು ಮಾತ್ರ ಇರ್ತಾವೆ. ಅಷ್ಟಲ್ಲದೆ ಇದರಲ್ಲಿರುವಂತಹ ಕಲ್ಮಶಗಳು ಈ ಒಂದು
ಆನೋಡಿನ ಕೆಳಭಾಗದಾಗ ಹೋಗಿ ಬೀಳ್ತಾವ. ಅವುಗಳಂತೀವಿ ಆನೋಡ್ ಮಡ್ಡಿ ಅಂತ ಕರಿತೀವಿ. ಆನೋಡ್ ಮಡ್ಡಿ ಅಥವಾ ಆನೋಡ್ ಗ್ಯಾಂಗ್ ಅಂತ ಕರಿತೀವಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಈ ವಿದ್ಯುತ್ ವಿಭಜನೆ ಕ್ರಿಯೆ ಮುಗಿದ ನಂತರ ಏನಪ್ಪ ಅಂದ್ರ ಇದರ ಒಂದು ತೂಕ ರಾಶಿ ಕಡಿಮೆ ಆಗ್ತಾ ಹೋಗ್ತದ, ಇದರ ರಾಶಿ ಹೆಚ್ಚಾಗ್ತಾ ಹೋಗ್ತದ. ಈ ವಿಧಾನದ ಮೂಲಕ ನಾವು ಪಡೆದುಕೊಂಡಿರುವಂತಹ ತಾಮ್ರವು 100ಕ್ಕೆ 100ರಷ್ಟು ಶುದ್ಧವಾಗಿರ್ತದ. ಹಾಗೆಯೇ ಈ ಒಂದು ಏನಪ್ಪಾ ಅಂದ್ರ ರಾಶಿ ಇದರ ಒಂದು ಅಶುದ್ಧ ತಾಮ್ರದ ರಾಶಿ ಕಡಿಮೆ ಆಗ್ತಾ ಹೋಗ್ತದ. ಅಶುದ್ಧ ತಾಮ್ರದ ರಾಶಿ ಕಡಿಮೆ ಆಗ್ಬಿಟ್ಟು ತುಂಬಾ ಈ ತರ ಆಗತ್ತ. ಈ ರೀತಿಯಾಗಿ ಶುದ್ಧ ಲೋಹವು ಯಾವಾಗಲೂ ಕ್ಯಾಥೋಡ್ನಲ್ಲಿ ಸಂಗ್ರಹ ಆಗುತ್ತ. ಕಾರಣ ಲೋಹಗಳು ವಿದ್ಯುತ್ತಿನ ಧನಿಯ ಗುಣವನ್ನ ಹೊಂದಿರುವುದರಿಂದ ಶುದ್ಧ ಲೋಹ ಹೋಗಿ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗ್ತದೆ ಅಂತೇಳಿ ಈ ರೀತಿಯಾಗಿ ನಾವು ಚಿತ್ರದೊಂದಿಗೆ ವಿವರಣೆ ಕೂಡ ತಿಳ್ಕೊಳ್ಬಹುದು. ಈ ಕ್ರಿಯೆ ಆಗೋದಿಲ್ಲಪ್ಪ ಅಂದ್ರೆ ಆನೋಡ್ ಆಗ್ತದ. ತಾಮ್ರದ ಪರಮಾಣು ತನ್ನಲ್ಲಿರುವಂತಹ 2 ಎಲೆಕ್ಟ್ರಾನ್ಗಳು Cu+2 ಆಗ್ತದ. ಈ Cu+2 ಮತ್ತೆ ಕ್ಯಾಥೋಡಿಗೆ ಬಂದು ತಾನು ಕೊಟ್ಟಿರುವಂತಹ 2 ಎಲೆಕ್ಟ್ರಾನ್ ಸ್ವೀಕಾರ ಮಾಡಿ ತಾಮ್ರದ ಪರಮಾಣು ಆಗ್ತದ. ಇದು ಸಂಪೂರ್ಣವಾಗಿ ಎಲ್ಲಾ ತಾಮ್ರದ ಪರಮಾಣು ಅಯಾನುಗಳಾಗಿ ಇಲ್ಲಿಗೆ ಬಂದು ತಾಮ್ರದ ಪರಮಾಣು ಆಗ್ತವೆ. ಅದರಲ್ಲಿರುವಂತಹ ಕಲ್ಮಶಗಳು ಈ ಒಂದು ಆನೋಡಿನ ಕೆಳಭಾಗದಲ್ಲಿ ಹೋಗಿ ಬೀಳ್ತಾವ. ಹೀಗೆ ಬಿದ್ದಿರುವಂತಹ ಕಲ್ಮಶದಲ್ಲಿ ಆನೋಡ್ ಮಡ್ಡಿ ಎಂದು ಕರೆಯುತ್ತೇವೆ. ಇಷ್ಟು ವಿದ್ಯುತ್ ವಿಭಜನೆಯ ಚಿತ್ರಣ ಆಯ್ತು, ಅದರೊಂದಿಗೆ ವಿವರಣೆ ಕೂಡ ಆಗ್ತದ. ಇಷ್ಟು ನಮಗೆ ಗೊತ್ತಿದ್ರೆ ನಾವು ಇದ್ರ ಮೇಲೆ ಏನೇ ಪ್ರಶ್ನೆ ಕೂಡ ಉತ್ತರವನ್ನ ಬರೀಬಹುದು. ಇಷ್ಟು ಪ್ರಶ್ನೆ ಸಂಖ್ಯೆ 21ಕ್ಕೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸಂಖ್ಯೆ 22 26 ನಂಬರ್ 22ನೆಯ ಪ್ರಶ್ನೆ ಏನಿದೆ ನೋಡಿ. ಸಾರಿ, ಇವು 3 ಅಂಕದ ಪ್ರಶ್ನೆಗಳು. ಕೆಳಗಿನವುಗಳಿಗೆ ಸರಿದೂಗಿಸಿದ ಅಥವಾ ಸಮದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆಯಲು ಕೇಳಿದಾರ. ಒಂದನೇದು ಮ್ಯಾಂಗನೀಸ್ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಮ್ಯಾಂಗನೀಸ್ ಕ್ಲೋರೈಡ್ ಆಗಿದೆ, ಪ್ಲಸ್ ಕ್ಲೋರಿನ್ ಆಗಿದೆ, ಪ್ಲಸ್ ನೀರು ಬಂದಿದೆ. ಹಾಗೆಯೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ, ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರಾಗಿದೆ. ಹಾಗೆಯೇ ಮೂರನೇದು ಸತುವಿನ ಕಾರ್ಬೋನೇಟ್ ಕಾಯಿಸಿದಾಗ ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಮಕ್ಕಳೇ, ಈ ರೀತಿ ಕೊಟ್ಟಾಗ ನಮಗೆ ಮೊದಲಿಗೆ ಈ ಸೂತ್ರಗಳನ್ನ ಬರ್ಲಿಕ್ಕೆ, ಆ ರಾಸಾಯನಿಕ ಸೂತ್ರಗಳನ್ನ ಬರ್ಲಿಕ್ಕೆ ಬರ್ಬೇಕಂದ್ರೆ ಆ ಒಂದು ಧಾತುವಿನ ಪರಮಾಣುವಿನ ಏನಾಗಬೇಕು, ವ್ಯಾಲೆನ್ಸಿ ಗೊತ್ತಿರಬೇಕು. ಹಾಗಾದ್ರೆ ಮೊದಲನೆಯ ಪ್ರಶ್ನೆ ಸಂಖ್ಯೆ ನೋಡಿದಾಗ ಮೊದಲನೆಯ ಒಂದು ರಾಸಾಯನಿಕ ಸಮೀಕರಣ ನೋಡಿದಾಗ ಏನಿದೆಪ್ಪ ಅಂದ್ರೆ ಮ್ಯಾಂಗನೀಸ್ ಆಕ್ಸೈಡ್ ಅಂತಿದೆ. ಮ್ಯಾಂಗನೀಸ್ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಮ್ಯಾಂಗನೀಸ್ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದೆ ಅಂದ್ರೆ ಗೊತ್ತಿರಲಿ, ಮ್ಯಾಂಗನೀಸ್ ಆಕ್ಸೈಡ್ ಅಂದ್ರೆ MnO2. ಈ ಮ್ಯಾಂಗನೀಸ್ ಆಕ್ಸೈಡ್ MnO2, ಈ MnO2 ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿ ಬಾಣದ ಗುರುತು ಮ್ಯಾಂಗನೀಸ್ ಕ್ಲೋರೈಡ್ MnCl2 ಪ್ಲಸ್ Cl2 ಪ್ಲಸ್ ನೀರು ಆಗಿದೆ. ಈ ರೀತಿಯಾಗಿ ನಾವು ರಾಸಾಯನಿಕ ಸಮೀಕರಣ ಬರೀಬಹುದು. ಇಲ್ಲಿ ನಾನು ರಾಸಾಯನಿಕ ಸಮೀಕರಣವನ್ನ ಬರೆದಾಗ MnO2 ಪ್ಲಸ್ HCl ಬಾಣದ ಗುರುತು MnCl2 ಪ್ಲಸ್ Cl2 H2O. ಹಾಗಾಗಿ ನಾವು ಸರಿದೂಗಿಸಿ ಬರಿಬೇಕಾದ್ರೆ ಇಲ್ಲಿ ಕ್ಲೋರಿನ್ ಒಟ್ಟು 4 ಇದಾವ. ಹಾಗಾಗಿ 4 ಮಾಡುವ ಸಲುವಾಗಿ ಇಲ್ಲಿ 4 ಹಾಕ್ತೇನೆ. ಯಾವಾಗ 4ನ್ನ ಹಾಕಿದೆ ಆವಾಗ ಹೆಚ್ಚು 4 ಆಗ್ತವೆ. ಹಾಗಾಗಿ ಹೆಚ್ಚನ್ನ 4 ಮಾಡ್ಲಿಕ್ಕೆ ಇಲ್ಲೇ 2ನ್ನ ಹಾಕ್ತೀನಿ. ಅವಾಗ H 4 ಆಯ್ತು. Cl 4 ಅದು. 1 Mn ಇದೆ, 1 Mn ಇದೆ. O 2 ಇದಾವೆ, O 2 ಇದಾವೆ. ಈ ರೀತಿಯಾಗಿ ನಾವು ಮೊದಲನೇ ಒಂದು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಿ ಬರಿಬೇಕಾಗ್ತದ. ನೋಡಿ, MnO2 ಪ್ಲಸ್ 4HCl ಬಾಣದ ಗುರುತು MnCl2 2H2O ಪ್ಲಸ್ Cl2 ಕ್ಲೋರಿನ್ ಅನಿಲ ಬಂದಿದೆ. ಅಥವಾ ನಾನು ಏನ್ ಮಾಡಿದೆ, ಉಲ್ಟಾ ಬರೆದೆ ಅಷ್ಟೇ. MnO2 ಈ ರೀತಿಯಾಗಿ MnO2 ಪ್ಲಸ್ 4HCl MnCl2 ಪ್ಲಸ್ 2H2O ಆಗಬೇಕಿದು 2H2O ಆಗ್ತದೆ. 2H2O ಪ್ಲಸ್ Cl2 ಅಥವಾ ಹಿಂಗ್ ಬರಿಬಹುದು, MnCl2 Cl2 ಪ್ಲಸ್ 2H2O ಅಲ್ಲಿ ಕೊಟ್ಟರು ಹಾಗೆ ಬರಿಬಹುದು. ಇದು ಮೊದಲನೆಯ ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೂತ್ರ ಬರಬೇಕು ಅಂದ್ರೆ ನಮ್ಗೆ ಗೊತ್ತಿದೆ. ಕ್ಯಾಲ್ಸಿಯಂ Ca+2 ಆದ OH
ಹೈಡ್ರಾಕ್ಸೈಡ್ ಮೈನಸ್ ಹೊಂದಿದೆ ಅವಾಗ ಸೂತ್ರ CaOH ಬ್ರಾಕೆಟ್ 2 ಆಗ್ತದೆ. ಹಾಗಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೂತ್ರ CaOH ಬ್ರಾಕೆಟ್ 2 ಅಂದ್ರೆ ಸುಣ್ಣದ ನೀರು. ಈ ಸುಣ್ಣದ ನೀರು ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿದಾಗ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಬಂದದ. ನೋಡಿ ಒಂದು CA ಇದೆ, ಒಂದು CA ಇದೆ, O ಎರಡಿದಾವೆ, ಇಲ್ಲ ಎರಡಿದಾವೆ, ಟೋಟಲ್ 4 ಆಯ್ತು. 3 O, ಒಂದು 4 ಸರಿ ಇದೆ. H ಎರಡಿದಾವೆ, H ಎರಡಿದಾವೆ, C ಒಂದಿದೆ, C ಒಂದೇ ಇದೆ. ಇಷ್ಟು ಬರ್ಬಿಟ್ರೆ ಇದನ್ನ ನಾವು ಸರಿದೂಗಿಸುವ ಒಂದು ಅವಶ್ಯಕತೆ ಇಲ್ಲ. ಕಾರಣ ನೀವು ಬರೆದಿರುವಂತಹ ರಾಸಾಯನಿಕ ಸಮೀಕರಣಗಾಗಲಿ ಸರಿದೂಗಿಸಿ ಬರೆಯಲಾಗಿದೆ. ಹಾಗಾಗಿ CaOH ಬ್ರಾಕೆಟ್ ಪ್ಲಸ್ CO2 CaCO3 ಪ್ಲಸ್ H2O ಆಗ್ತದೆ. ಇನ್ನ ಸತುವಿನ ಕಾರ್ಬೋನೇಟ್ ನಮ್ಗೆಲ್ಲ ಗೊತ್ತಿದೆ. ಸತುವಿನ ಕಾರ್ಬೋನೇಟ್ ಜಿಂಕ್ ಏನಾಗಿದೆಪ್ಪ ಅಂದ್ರೆ ಜಿಂಕಿನ ವಲೆನ್ಸಿ +2 ಐತಿ, Zn+2. ಹಾಗೆ ಕಾರ್ಬೋನೇಟ್ ವಲೆನ್ಸಿ -2 ಐತಿ, ಆವಾಗ ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ಜಿಂಕ್ ಕಾರ್ಬೋನೇಟ್ ಸೂತ್ರ ಅಥವಾ ಸತುವಿನ ಕಾರ್ಬೋನೇಟ್ ಸೂತ್ರ ZnCO3 ಆಗತ್ತೆ. ಅದನ್ನ ಕಾಯಿಸಲಾಗಿದೆ. ನಮ್ಗೆಲ್ಲ ಗೊತ್ತಿದೆ, ಒಂದು ವೇಳೆ ಅದಿರುಗಳನ್ನು ಉದ್ಧರಣೆ ಮಾಡುವಾಗ ಕಾರ್ಬೋನೇಟ್ ಅದಿರಾಗಿದ್ರೆ ಆಮ್ಲಜನಕವಿಲ್ಲದೆ ಅದಿರನ್ನ ಕಾಯಿಸುತ್ತೇವೆ. ಈ ಪ್ರಕ್ರಿಯೆಗೆ ಕಾಸುವಿಕೆ ಅಂತ ಕರಿತೀವಿ. ಒಂದು ವೇಳೆ ಅದಿರನ್ನ ಆಮ್ಲಜನಕದೊಂದಿಗೆ ಕಾಯಿಸಿದ್ರನ್ನ ಹುರಿಯುವಿಕೆ ಅಂತ ಕರಿತೀವಿ. ಹಾಗಾಗಿ ಇದು ಕಾಸುವಿಕೆ ಆಗ್ತದೆ. ಉದ್ದೇಶ ಏನಪ್ಪಾ ಅಂದ್ರೆ ಈ ಹುರಿಯುವಿಕೆ ಮತ್ತು ಕಾಸುವಿಕೆ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಈ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರುಗಳನ್ನ ಆಕ್ಸೈಡ್ ಅದಿರನ್ನಾಗಿ ಪರಿವರ್ತಿಸೋದು. ಹಾಗಾಗಿ ಸತುವಿನ ಆಕ್ಸೈಡ್ ಬಂತು ಜಿಂಕ್ ಆಕ್ಸೈಡ್ ZnO ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬರ್ತದೆ. ಈ ರೀತಿಯಾಗಿ ನಾವು ಈ ಕಾರ್ಬೋನೇಟ್ ಅದಿರನ್ನ ಆಕ್ಸೈಡ್ ಅನ್ನಾಗಿ ಮಾಡ್ಕೊಳ್ಳಿಕ್ಕೆ ಕಾಸುವಿಕೆ ಮಾಡ್ತೀವಿ. ಇಷ್ಟು ಬರೆದ್ರೆ ನಮಗೆ 3 ಅಂಕ ಬರ್ತದೆ. ಅದನ್ನ ನಾನು ಈ ರೀತಿ ಮಾಡಿದ್ರೆ ZnCO3 ಬಾಣದ ಗುರುತು ZnO ಪ್ಲಸ್ CO2. ಈ ರೀತಿಯಾಗಿ 3 ಸಮೀಕರಣ ಸರಿಯಾಗಿ ನೀವು ಬರೆದ್ರಿ ಅಂದ್ರೆ 3 ಅಂಕ ಖಂಡಿತವಾಗಿಯೂ ಸಿಗ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 22ಕ್ಕೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಗೆ ಇದೇ ಪ್ರಶ್ನೆಗೆ ಅಥವಾ ಕೂಡ ಐತಿ. ಕೆಳಗಿನ ರಾಸಾಯನಿಕ ಕ್ರಿಯೆಗಳ ರಾಸಾಯನಿಕ ಸಮೀಕರಣಗಳನ್ನಾಗಿ ಪರಿವರ್ತಿಸಿರಿ. ಒಂದು, ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು. ಎರಡನೇದು, ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗುವುದು. ಮೂರನೇದು, ಪೊಟ್ಯಾಸಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಗುವುದು ಮತ್ತು ಹೈಡ್ರೋಜನ್ ಅನಿಲವನ್ನ ಉತ್ಪತ್ತಿ ಮಾಡುವುದು. ಹಾಗ ನಾನು ಒಂದನೇದ್ದು ಬರ್ತಾ ಹೋಗ್ತೇನೆ. ಫಸ್ಟ್ ಗೆ ಬರ್ತಾ ಹೋಗ್ತೇನೆ. ನೈಟ್ರೋಜನ್ ಅನಿಲ. ನಾವು ನೈಟ್ರೋಜನ್ ಬರೀಬೇಕಾದ್ರೆ ಈ ತಗೋತೀವಿ N ಪ್ಲಸ್ ಹೈಡ್ರೋಜನ್ H ಬರಿತೇವೆ. ಹೀಗೆ NH3 ಬರಿತೇವೆ. ಇದು ತಪ್ಪಾಗ್ತದ. ನಿಮ್ಗೆ ಗೊತ್ತಿರಲಿ, ಕೆಲವೊಂದಿಷ್ಟು ಅಲೋಹಗಳು ನಮ್ಮ ವಾತಾವರಣದಲ್ಲಿ ಅವು ಏಕ ಪರಮಾಣಿಯಾಗಿಲ್ಲ, ದ್ವಿಪರಮಾಣಿಯ ರೂಪದಲ್ಲಿರುವುದರಿಂದ ನಾವು ನೈಟ್ರೋಜನ್ ಆಗಲಿ, ಹೈಡ್ರೋಜನ್ ಆಗಲಿ, ಕ್ಲೋರಿನ್ ಆಗಲಿ, ಅಯೋಡಿನ್ ಆಗಲಿ, ಬ್ರೋಮಿನ್ ಆಗಲಿ ಈ ಧಾತುವನ್ನ ಬರೆಯುವಾಗ ಅಥವಾ ಈ ಧಾತುವಿನ ಅಣು ಬರೆಯುವಾಗ ನಾವು ಯಾವಾಗಲೂ ಬರೀಬೇಕು ದ್ವಿಪರಮಾಣು ಅಂದ್ರೆ N2 ನೈಟ್ರೋಜನ್. ಈ ಅನಿಲವು ಹೈಡ್ರೋಜನ್ ನೊಂದಿಗೆ ವರ್ತಿಸಿದಾಗ ಅಮೋನಿಯಾ ಎನ್ನುವಂತಹ ಉತ್ಪನ್ನ ಉಂಟಾಗಿದೆ. ಹಾಗಾದ್ರೆ ಈ ಒಂದು ರಾಸಾಯನಿಕ ಸಮೀಕರಣ ಸರಿದೂಗಿಸಿಲ್ಲ. ಕಾರಣ ಇಲ್ಲಿ ನೈಟ್ರೋಜನ್ ಎರಡದವ, ಇಲ್ಲಿ ನೈಟ್ರೋಜನ್ ಒಂದೇ ಐತಿ. 2 ಮಾಡೋ ಸಲುವಾಗಿ ಇಲ್ಲಿ 2 ಹಾಕ್ತೇನೆ. ಯಾವಾಗ ಇಲ್ಲಿ ಹಾಕಿದೆ ಆವಾಗ ನೈಟ್ರೋಜನ್ ಸಂಖ್ಯೆ ಸರಿ ಆಗ್ತದೆ, ಬಟ್ ಹೈಡ್ರೋಜನ್ 6 ಆಗ್ತದೆ. ಇಲ್ಲಿ ಎರಡದವ. ಈ ಹೈಡ್ರೋಜನ್ ಕೂಡ 6 ಆಗ್ಲಿಕ್ಕೆ ಇಲ್ಲಿ 3 ಹಾಕ್ತೀನಿ. ಆವಾಗ ಏನಾಗುತ್ತೆ, N2 ಆಯ್ತು, N2 ಆಯ್ತು, HR ಆಯ್ತು, H6 ಆಗ್ತದೆ. ಈ ರೀತಿಯಾಗಿ ನಾವು ಒಂದು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಿ ಬರಿಬೇಕಾಗ್ತದೆ. ಇದು ಮೊದಲನೆಯ ಒಂದು ಏನಪ್ಪಾ ಅಂದ್ರ ಕ್ರಿಯೆಗೆ ಏನಪ್ಪಾ ಅಂದ್ರ ರಾಸಾಯನಿಕ ಸಮೀಕರಣ ಆಗ್ತದೆ. N2 ಪ್ಲಸ್ 3H2 ಬಾಣದ ಗುರುತು 2NH3. ಹಾಗೆ ಎರಡನೇದು ಸೋಡಿಯಂ ಆಕ್ಸೈಡ್. ಸೋಡಿಯಂ ಆಕ್ಸೈಡ್ ಸೂತ್ರ ಬರೀಬೇಕಾದ್ರೆ ಗೊತ್ತಿರ ಮಕ್ಕಳೇ, ನಮ್ಗೆ ಯಾವಾಗಲೂ ಸೂತ್ರವನ್ನ ಬರ್ಲಿಕ್ಕೆ ಬಂದ್ರೆ ಮಾತ್ರ ರಾಸಾಯನಿಕ ಸಮೀಕರಣ ಬರೀಬಹುದು. ಸೋಡಿಯಂ ಆಕ್ಸೈಡ್ ಅಂದ್ರೆ Na ಪ್ಲಸ್ 1 ವೇಲೆನ್ಸ್ ಇದೆ, O ವೇಲೆನ್ಸಿ -2 ಐತಿ. ಹಾಗಾಗಿ ಈ ವೇಲೆನ್ಸ್ ಸಂಖ್ಯೆ ವಿಭಿನ್ನವಾಗಿದ್ದಾಗ ಅಡ್ಡ ಹಾಯ್ತವೆ. ಅಡ್ಡ ಆದಾಗ ಸೂತ್ರ Na2O ಆಗ್ತದೆ. ಹಾಗಾಗಿ ಸೋಡಿಯಂ ಆಕ್ಸೈಡ್ ಏನಾಗಿದೆ, ಈ ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ H2O ನೀರಿನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಏನಾಗಿದೆ, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿದೆ, NaOH ಆಗಿದೆ. ಹಾಗಾದ್ರೆ
ಈ ರಾಸಾಯನಿಕ ಸಮೀಕರಣ ಸರಿದೂಗಿಸಿ ನೋಡ್ರಿ. ಸಾಮಾನ್ಯವಾಗಿ ಇಲ್ಲಿ ಎನ್ ಎರಡು ಅದಾವ, ಎನ್ ಒಂದ್ ಐತಿ, ಹಾಗಾಗಿ ಎನ್ ಎರಡು ಮಾತ್ರವಾಗಿ ಹಾಕ್ತಾನೆ. ಆವಾಗ ಎನ್ ಸರಿ ಆಯ್ತು. ಓ ಎರಡಿದಾವೆ, ಓ ಎರಡಿದಾವೆ, ಎಚ್ ಎರಡಿದಾವೆ, ಎಚ್ ಎರಡಿದಾವೆ. ಇಷ್ಟು ಬರೆದ್ರೆ ಒಂದು ಅಂಕ ಸುಲಭವಾಗಿ ಸಿಗ್ತದೆ. ಅದನ್ನೇ ನಾವು ಸಮೀಕರಣ ಯಾರು ನೋಡಿದಾಗ Na2O ಪ್ಲಸ್ H2O ಬಾಣದ ಗುರುತು 2NaOH ಬರಿತೀವಿ. ಇನ್ನು ಪೊಟ್ಯಾಸಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿದಾಗ, ಪೊಟ್ಯಾಸಿಯಂ ಲೋಹ ಹಾಕಿದಾರ, ಪೊಟ್ಯಾಸಿಯಂ ಲೋಹ ಅಂದ್ರೆ ಅದರ ಸಂಕೇತ ಕೆ ಬರಿತೀವಿ, ಪ್ಲಸ್ ನೀರ್ ಅಂದ್ರೆ H2O. ಈ ಪೊಟ್ಯಾಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಪೊಟ್ಯಾಸಿಯಂ ಹೈಡ್ರೋಕ್ಸೈಡ್, ಮತ್ತೆ ನಮಗೆ ಸೂತ್ರ ಬಲ್ಕೊಂಡ್ರೆ ಪೊಟ್ಯಾಸಿಯಂ ನ ವೆಲೆನ್ಸಿ ಪ್ಲಸ್ 1 ಐತಿ, ಹೈಡ್ರೋಕ್ಸೈಡ್ ವೆಲೆನ್ಸಿ -1 ಸಮ ಸಂಖ್ಯೆ ಇದ್ದಾಗ ಕ್ಯಾನ್ಸಲ್ ಆಗ್ತದೆ. ಅವಾಗ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ KOH ಆಗ್ತದೆ. ಹಾಗಾಗಿ KOH ಪ್ಲಸ್ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗ್ಯದ. ಕೆ ಒಂದೈತಿ, ಸಮಸ್ಯೆ ಇಲ್ಲ. ಬಟ್ ಓ ಒಂದೈತಿ, ಸಮಸ್ಯೆ ಇಲ್ಲ. ಬಟ್ ಪ್ರತಿವರ್ತಕದಲ್ಲಿ ಉತ್ಪನ್ನಗಳು ಪ್ರತಿವರ್ತಕದಲ್ಲಿ ಹೈಡ್ರೋಜನ್ 2 ಇದಾವೆ, ಉತ್ಪನ್ನಗಳಲ್ಲಿ ಹೈಡ್ರೋಜನ್ 3 ಇದಾವ. ಹಾಗಾಗಿ ಎರಡನ್ನ ಹಾಕ್ರಿ. ಅವಾಗ H 4 ಅದು, H 2 ಇದಾವ, ಇಲ್ಲಿ 4 ಮಾಡ್ಲಿಕ್ಕೆ ಇಲ್ಲಿ 2 ಹಾಕ್ರಿ. ಅವಾಗ H ಸರಿ ಆಯ್ತು, ಓ ಸರಿ ಆಯ್ತು, ಕೆ ಇಲ್ಲಿ 2 ಇದಾವ, ಇಲ್ಲಿ ಕೆ ಒಂದೇ ಐತಿ, ಅದನ್ನ ಸ್ವಲ್ಪ ಎರಡನ್ನ ಹಾಕ್ರಿ. ಇಷ್ಟು ಹಾಕ್ಬಿಟ್ರೆ 2K ಪ್ಲಸ್ 2H2O ಬಾಣದ ಗುರುತು 2KOH ಪ್ಲಸ್ ಹೈಡ್ರೋಜನ್. ಈ ರೀತಿಯಾಗಿ ನಾವು ಮೂರು ಸಮೀಕರಣ ಸರಿಯಾಗಿ ಬರೆದ್ರೆ ನಮಗೆ 3ಕ್ಕೆ 3 ಅಂಕ ತುಂಬಾ ಸುಲಭವಾಗಿ ಸಿಗ್ತವೆ. ಹಾಗಾದ್ರೆ ಮಕ್ಕಳೇ, ಇನ್ನ ಉಳಿದಂತಹ ಪ್ರಶ್ನೆಗಳಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಮುಂದಿರುವಂತಹ 23ನೇ ಪ್ರಶ್ನೆ ಇರ್ಬೋದು, ಹಾಗೆಯೇ 24ನೇ ಪ್ರಶ್ನೆ ಇರ್ಬೋದು, ಹಾಗೂ 25ನೇ ಪ್ರಶ್ನೆಗಳಿಗೆ ಉತ್ತರಗಳನ್ನ ಮುಂದಿನ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಅಂತ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು.